ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನನ್ನ ಪೆಟ್ನ ಹೇಗೆ ನಾನು ಹೇರ್ ಗ್ರೂಮಿಂಗ್ ಮತ್ತು ಟ್ರಿಮ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೇನೆ. ಸೊ ಇವನಂತೂ ಆರಾಮಾಗಿ ಕೂತ್ಕೊಂಡು ಹೇರ್ ಗ್ರೂಮಿಂಗ್ ಮಾಡ್ಕೋತಾನೆ, ಏನೂ ತೊಂದರೆ ಕೊಡಲ್ಲ. ಬಟ್ ನೀವು ಮಾಡುವಾಗ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ತಾ ಹೋಗಿ ಅವಾಗ ನೀಟಾಗಿ ಟ್ರಿಮ್ ಆಗುತ್ತೆ. ಮತ್ತು ನಾನು ಡೀಟೇಲಾಗಿ ವೀಡಿಯೋನಲ್ಲಿ ತೋರಿಸಿಲ್ಲ ಹೇಗೆಲ್ಲ ಹಾಕ್ಕೋಬೇಕು ಮೆಷಿನ್ಗೆ, ಯಾವ ಮಿಲಿಮೀಟರ್ ತೊಗೋಬೇಕು ಅಂತೆಲ್ಲ. ನಿಮಗೆ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ತಿದೆ ಅಂದರೆ ಮಾತ್ರ ನಾನು ಡೀಟೇಲಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ ಕೆಳಗಡೆ, ಕೈ ಕೆಳಗಡೆ ಎಲ್ಲ ತುಂಬಾ ಹೇರ್ಸ್ ಇರುತ್ತೆ. ನೀವು ನೀಟಾಗಿ ಸೂಕ್ಷ್ಮವಾಗಿ ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಸೊ ನಾನು ಪ್ರಾಕ್ಟೀಸ್ ಇರೋ ಕಾರಣ ನಾನು 3 ಮಂತ್ಸ್ಗೆ ಒಂದ್ಸಲ ಹೇರ್ ಟ್ರಿಮ್ ಮಾಡ್ತೀನಿ. 3 ಮಂತ್ಸ್ ಅಥವಾ ಪ್ರಾಬಬ್ಲಿ 4 ಮಂತ್ಸ್ಗೆ ಒಂದ್ಸಲ ಮಾಡ್ತೀನಿ. ಸೊ ತುಂಬಾ ಹೇರ್ ಫಾಲ್ ಕೂಡ ಆಗ್ತಿರುತ್ತೆ ಪಗ್ಸ್ ಅಂದಮೇಲೆ. ಸೊ ಆದ್ದರಿಂದ ಅದಾಗಿದ ನಂತರ ನಾನು ಮೇಲೇ ಹೆಂಗೋ ತುಂಬಾ ಬಿಸಿಲು ಇತ್ತಲ್ವ, ಸೊ ಅದರಿಂದ ಮೇಲೇ ತಣ್ಣಗಿರೋ ನೀರು ಹಾಕಿದೆ. ಆದರೆ ಇದೇ ನಾನು ಫಸ್ಟ್ ಟೈಮ್ ಅವನಿಗೆ ತಣ್ಣಗಿರೋ ನೀರು ಹಾಕ್ತಿದ್ದು. ತುಂಬಾ ಭಾರಿ ಅಂದರೆ ಮೊದಲಿನಿಂದನೂ ಅವನಿಗೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲೇ ಸ್ನಾನ ಮಾಡಿಸ್ತಿದ್ದು. ಬಟ್ ಇವತ್ತು ಮನೆ ಮೇಲೇ ಟ್ರಿಮ್ ಮಾಡಿರೋ ಕಾರಣ ಅಲ್ಲೇ ನೀರು ಹಾಕಿದ್ರೆ ಬೆಸ್ಟ್ ಅಂತ ನಮ್ಮ ಅಮ್ಮ ಕೂಡ ಹೇಳ್ತಿದ್ರು. ಅದರಿಂದ ಅಲ್ಲೇ ಹಾಕಿದೆ. ಸೊ ನಾನಿಲ್ಲಿ ಹೇರ್ ಫಾಲ್ ಇವನಿಗೆ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ತುಂಬಾ ಶಾಂಪೂನೇ ಹಾಕ್ತಿದ್ದೆ. ಬಟ್ ಈ ಸಲ ನಾನು ಹೇರ್ ಫಾಲ್ ಸೋಪ್ ತೊಗೊಂಡಿದ್ದೆ. ಸೊ ಅದರಿಂದ ಸೋಪನ್ನೇ ಬಳಸ್ತಿದ್ದೀನಿ. ಇವನೇನಂದರೆ ಮಧ್ಯದಲ್ಲೆಲ್ಲ ಓಡೋಗ್ಬಿಡ್ತಾನೆ ಸ್ನಾನ ಮಾಡಬೇಕಾದ್ರೆ. ಇನ್ನೂ ಇಟ್ಕೊಂಬರ್ಬೇಕಾಗುತ್ತೆ ನೋಡಿ, ಬರಲ್ಲ ಅಂತಾನೆ. ಇವ್ನು ನೀರಿಗೆ ಹಾಕ್ಕೊಂಡ್ರೆ ಅಂತೂ ಏನೋ ಒಂಥರ ಆದಂಗೆ ಖುಷಿ ಅವನಿಗೆ. ಸೊ ಒಂದು ಜಿಂಕೆ ಜಂಪ್ ಮಾಡುತ್ತಲ್ವ, ಹಂಗೆ ಜಂಪ್ ಮಾಡಿಕೊಂಡೆ ಹೊರಟೋಗ್ಬಿಡ್ತಾನೆ. ಸೊ ಇನ್ನೂ ಅವನಿಗೆ ಕರ್ಕೊಂಬಂದು ಇನ್ನೂ ಒಂದು ಸಲ ನೀರು ಹಾಕಿ ಮತ್ತು ನಾನು ಇದು ಕಿವಿಯೆಲ್ಲ ಮೂಗ್ ಮೇಲೆಲ್ಲ ನೀಟಾಗಿ ಒರೆಸ್ಕೋಬೇಕು. ಸೊ ಆದ್ದರಿಂದ ನಾನು ಸಪ್ರೇಟಾಗಿ ಪೆಟ್ಸ್ದೇ ವೈಪ್ಸ್ ಬರುತ್ತಲ್ವ, ಅದನ್ನು ಆರ್ಡರ್ ಮಾಡಿರ್ತೀನಿ. ಸೊ ಅದ್ರ ಮುಖಾಂತರನೇ ನಾನು ಅವನಿಗೆ ಕ್ಲೀನ್ ಮಾಡೋದೆಲ್ಲ. ಸೊ ಫಸ್ಟ್ ನೀವು ಮುಖದಿಂದ ಹಿಡಿದು ಕಿವಿಯಲ್ಲಿ ಮೂಗು ಮೇಲೆ ಎಲ್ಲ ತುಂಬಾ ಇರುತ್ತೆ, ನೀಟಾಗಿ ಕ್ಲೀನ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇದು ಇಂದಿನ ವಿಡಿಯೋ. ನಿಮ್ಗೇನಾದರೂ ಡೀಟೇಲಾಗಿ ಬೇಕು ಅಂದರೆ ತಿಳಿಸಿ, ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.